ಜಿಲ್ಲೆ ಪುಟ್ಟದು ಏನು ಮಾಡೋಣ. ಕೆಲವು ಸರಿ ಎಕ್ಸ್ಪ್ಲೋಸಿವ್ಸ್ ಕಮ್ ಇನ್ ಸ್ಮಾಲ್ ಪ್ಯಾಕೇಜಸ್ ಅಂತೆ. ಸ್ಫೋಟಕಗಳು ಕೆಲವೊಮ್ಮೆ ಪುಟ್ಟ 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 ಪುಟ್ಟದಾಗಿ ಬರುತ್ತೆ, ಢಮ್ 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 ಅಂದ್ಬಿಡುತ್ತೆ. ಹಾಗೆ ಮಂಡ್ಯ ಚಿಕ್ಕದಿರ್ಬೋದು, ಗಲಾಟೆಗೆ ಕೊರತೆ ಇಲ್ಲ. ದೊಡ್ಡ ಮಟ್ಟಿಗೆ ಸೌಂಡ್. ಕಳೆದ ಬಾರಿ ಆ ಗಲಾಟೆ, ಈ ಬಾರಿ ಈ ಗಲಾಟೆ. ಕುಮಾರಸ್ವಾಮಿಯಲ್ಲಿ ಹೇಳಿದ್ರು, ಹಂಗಾಗಿ ಕಾಂಗ್ರೆಸ್ ಕೆಚ್ಚಾಗ್ತಿದೆಯಂತೆ, ಏನಾದ್ರು ಮಾಡಿ ಸೋಲ್ಸ್ಬಿಡ್ಬೇಕು ಅಂತ. ಅವ್ರ ಸೈಡ್ನವರು ಹೆಂಗಾದ್ರೂ ಮಾಡಿ ಸರಿ ಗೆಲ್ಸ್ಕೊಂಡ್ಬಿಡ್ಬೇಕು, ನಾವು ಬಿಡಬಾರ್ದು, ತಂತ್ರ ಪ್ರತಿತಂತ್ರ ಮಾಡಿ ಬೇಡ ಅಂದವ್ರು ಯಾರು. ಹಾಗಾಗಿ ಕಾಂಗ್ರೆಸ್ಸಿನ ಮುಖಂಡ ಅಮರಾವತಿ ಚಂದ್ರಶೇಖರ್ ಅವರು ಜೆ ಡಿ ಎಸ್ನವ್ರು ಎಳಕೊಂಬಿಟ್ರಂತೆ. ಆಯಿತಾ, ಪ್ರಾಬ್ಲಮ್ ಸಾಲ್ವ್ ಅವ್ರಿಗೆ. ಆದರೆ ಹಾಲಿ ಸಂಸದೆ ಸುಮಲತಾ ಅವ್ರ ಬೆಂಬಲ ಯಾರಿಗೆ ಅಂತ ಗೊತ್ತಾಗಿಲ್ಲ. ಹಾಗಾಗಿ ಸುಮಲತಾ ವಿಚಾರಕ್ಕೆ ಇವತ್ತೇನೋ ವಿಚಾರ ಬಂದಿದೆ, ಡಿ ಕೆ ಶಿವಕುಮಾರ್ ಸುಮಲತಾ ವಿಚಾರಕ್ಕೆ ಹೋಗಲ್ಲಪ್ಪ ಅಂತಾನೆ ಅಂಬರೀಷ್ ಅವ್ರನ್ನ ಡಿ ಸಿ ಎಮ್ ಜ್ಞಾಪಿಸ್ಕೊಂಡು ಅದೇನೋ ಹೇಳಿದ್ದಾರೆ. ಅತ್ತ ಸುಮಲತಾ ನಮ್ಮ ಬೆಂಬಲಕ್ಕಿದ್ದಾರೆ ಅಂತ ಕುಮಾರಸ್ವಾಮಿ ಪರೋಕ್ಷವಾಗಿ ಹೇಳಿದ್ರೆ, ಕಾಂಗ್ರೆಸ್ ಭಯ ಬಿದ್ದು ಮಾತಾಡ್ತಾ ಇದೆ ಅಂತ ಅಶೋಕ್ ಅವ್ರು ನಮ್ಮ ಜೊತೆನೇ ಇರ್ತಾರಪ್ಪ ಅಂತ ಇವ್ರದ್ದು ವಾದ. ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ, ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ಅವರು ಒಂದು ಪದ ಬಳಸಿದ್ದಾರೆ, ಆರೋಗ್ಯಕರವಾದಂಥ ಚರ್ಚೆ ಅಂತಕ್ಕಂಥದ್ದನ್ನ ಏನು ಹೇಳಿದ್ದಾರೆ. ಬಹುಶಃ ಅದು ಸೂಕ್ಷ್ಮವಾಗಿ ಅವರು ಆ ಒಂದು ಫಲಪ್ರದ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಆ ಪದದಲ್ಲಿ ಇದೆ ಅಂತಕ್ಕಂಥದ್ದು ಅಡಕ. ಅದಕ್ಕೋಸ್ಕರಲೇ ಅವರೀಗ ಸಂಧಾನ ಆಗಿದೆ. ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ, ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಬಿಜೆಪಿಯಲ್ಲೇ ಇರ್ತಾರೆ, ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ. ಅವರು ಎಲ್ಲಿರ್ತಾರೋ ಬಿಡ್ತಾರೋ, ನಾಳೆ ಏನು ತೀರ್ಮಾನ ತಗೋತಾರೋ ತಗೊಳ್ಳಲ್ವೋ, ಕಂಟೆಸ್ಟ್ ಮಾಡ್ತಾರೋ ಮಾಡಲ್ವೋ ನಂಗೆ ಗೊತ್ತಿಲ್ಲ. ನನ್ನ ಪಾಯಿಂಟ್ ಈಗ ಕಾಂಗ್ರೆಸ್ಸಲ್ಲಿ ಯಾರೋ ಹೇಳ್ತಾ ಇದ್ರಲ್ಲಿ, ಇದ್ರೆ ಅವ್ರು ತಟಸ್ಥರಾಗಬೇಕು, ಇಲ್ಲಾಂದ್ರೆ ನಮಗೆ ಬೆಂಬಲ ಕೊಡಬೇಕು. ಅಲ್ರಪ್ಪ, ಆ ಮೇಡಮ್ ಸೋ ಅನ್ಇಂಪಾರ್ಟೆಂಟ್, ವೇಸ್ಟು ಏನು ಉಪಯೋಗ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಪ್ರಕಾರ ತಟಸ್ಥ ಆದ್ರೂ ಯಾರು ಇದ್ಕೊಳ್ಳಿ, ಬೇರೆಯವ್ರಿಗಾರು ಸಪೋರ್ಟ್ ಕೊಡ್ಲಿ, ನಿಮ್ಗೆ ಏನಕ್ಕಪ್ಪ ಅದಕ್ಕೆ? ತಲೆ ಕೆಡಿಸ್ಕೋಬಾರ್ದು. ಇಫ್ ದಟ್ ಮೇಡಮ್ ಇಸ್ ಸೋ ಇಂಪಾರ್ಟೆಂಟ್ ಟು ಯು, ನೀವೇ ಕರ್ಕೊಂಡ್ಬಿಡ್ಬೋದಿತ್ತಲ್ಲಪ್ಪ. ಈಗ ನೀವೇ ಹೇಳಿರತ್ತಾನೆ, ಈಗ ಎಲ್ಲ ಒತ್ಸರಿ ನಾವೇ ಕೆಲಸ ಮಾಡಿ ಗೆಲ್ಸಿದ್ದು, ಅಂಡರ್ ಗ್ರೌಂಡು, ಓವರ್ ಗ್ರೌಂಡು, ಡೀಪ್ ಗ್ರೌಂಡು, ಬಿಲೋ ಗ್ರೌಂಡು ಎಲ್ಲ ನಾವೇ ಕೆಲಸ ಮಾಡಿದ್ದು ಅಂತ ಹೇಳಿದಿರಲ್ಲ. ಹಾಗಾಗಿ ನೀವೇ ಕರ್ಕೊಂಡು ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ದಿರು, ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ಲ. ಅವ್ರು ಬರಕ್ ಹೋಗ್ತಿಲ್ಲ ಅಂತ ಅಲ್ವಾ ಅಂತ ನನಗನ್ಸತ್ತೆ. ಅವ್ರು ಏನು ತೀರ್ಮಾನ ತಗೋತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಆ ಪ್ರಶ್ನೆ ಬೇರೆ. ಈ ಎಲೆಕ್ಷನ್ ಟೈಮಲ್ಲಿ ಭಾಳ ವಿಚಿತ್ರವಾಗಿ ಮಾತಾಡ್ತಿರಪ್ಪ. ಅಂದ್ರೆ ಪಕ್ಷ ನಂಗೆ ಎಲ್ಲ ಕೊಟ್ಟಿದೆ ಅಂತ ಆ ಪಕ್ಷಕ್ಕೆ ಲಾಯಲ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಈ ರಾಜಕಾರಣದಲ್ಲಿ ಇದೆಯಾ ಸರ್? ಇಲ್ಲ, ಯಾರಿಗೀಗ ಅಂಥದ್ದು ಬಂದಿದೆ? ಈಗ ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲಾನು ಕೊಟ್ಟಿದೆ. ಅಲ್ಲಿ ಶಿವಕುಮಾರ್ ಅವರು ಒಂದು ಪದ ಬಳಸಿದ್ರು, ಅಂಬರೀಷ್ ಅವರು ಕೊನೆ ಉಸಿರು ಕಾಂಗ್ರೆಸ್ ಬಗ್ಗೆ ಏನಿದೆ ನನಗೆ ಗೊತ್ತು ಅಂತ. ನನ್ನ ಪ್ರಕಾರ ಅವ್ರಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ಅವ್ರಿಗಿಂತ ಚೆನ್ನಾಗಿ ಗೊತ್ತಿರೋರು ಇನ್ನೂ ಇದ್ದಾರೆ ಜನಗಳು. ಅವ್ರೊಬ್ಬರಿಗೆ ಅಲ್ಲ ಗೊತ್ತಿರೋದು, ಬೇರೆಯವ್ರಿಗೂ ಗೊತ್ತಿದೆ. ಅವ್ರ ಕೊನೆ ಉಸಿರಿರೋವರೆಗೂ ಏನೇನು ಅಭಿಪ್ರಾಯಗಳು ಯಾರ್ಯಾರ ಮೇಲೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಇತ್ತು ಅನ್ನೋದು ಭಾಳ ಜನಕ್ಕೆ ಗೊತ್ತಿದೆ. ಶಿವಕುಮಾರ್ ಅವ್ರಿಗೆ ಒಬ್ಬರಿಗೆ ಅಲ್ಲ ಅದು ಗೊತ್ತಿರೋದು, ಅವ್ರಿಗೂ ಗೊತ್ತಿದೆ. ನಾನಿಲ್ಲ ಅಂತ ಹೇಳಿಲ್ಲ ಸ್ವಲ್ಪ. ಅದನ್ನ ಮರೆಯ ಮಾಚಿ ಹೋಗೋಕ್ಕಾಗಲ್ಲ. ಎಸ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಧಾವಿಸುತ್ತಾರೆ. ನಾಳೆ ಅರಮನೆ ಮೈದಾನದಲ್ಲಿ ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ಹೈ ವೋಲ್ಟೇಜ್ ಕಣ ಬೆಂಗಳೂರು ಗ್ರಾಮಾಂತರದ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ, ಸಿಎನ್ ಮಂಜುನಾಥ್ ಜೊತೆಗೂಡಿ ಭರ್ಜರಿ ರೋಡ್ ಶೋ ನಡೆಸುತ್ತಾರೆ. ಅಮಿತ್ ಶಾ ಆಗಮನಕ್ಕೆ ಮುಂಚೆಯೇ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಬಂಡಾಯ ಶಮನಕ್ಕೆ ಬಿಎಸ್ವೈ ಯತ್ನಿಸಿದ್ದಾರೆ. ಶಾಸಕ ಚಂದ್ರಪ್ಪ ಪುತ್ರ ಬಂಡಾಯ ಸ್ಪರ್ಧೆ ಮಾಡದಿರಲು ತೀರ್ಮಾನವನ್ನ ಮಾಡಿದ್ದಾರೆ. ಆದರೆ ಎಸ್ಆರ್ ವಿಶ್ವನಾಥ್ ಅವರು ಅತೃಪ್ತಿ ಮುಂದುವರೆದಿದೆ. ಇನ್ನು ಕಾಂಗ್ರೆಸ್ನ ವೈಟ್ ಕಾಲರ್ ಪಾಲಿಟಿಕ್ಸ್ಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಟಕ್ಕರ್ ಕೊಟ್ಟಿದ್ದಾರೆ. ಅತ್ತ ದಕ್ಷಿಣ ಕನ್ನಡ ಬಿಜೆಪಿ ಟಿಕೆಟ್ ಸಿಗದೆ ಮುನಿಸಿಕೊಂಡಿರುವ ಸತ್ಯಜಿತ್ ಸೂರತ್ಕಲ್ 3 ಕ್ಷೇತ್ರಗಳಲ್ಲಿ ಬಿಲ್ಲವ ಸಮುದಾಯದ ಅಭ್ಯರ್ಥಿಗಳನ್ನು ಬೆಂಬಲಿಸುವುದಾಗಿ ಘೋಷಿಸಿದ್ದಾರೆ. ಕೇಂದ್ರದಲ್ಲಿರೋದು ಹಿಟ್ಲರ್ ಆಡಳಿತ ಅಂತ ಸಚಿವ ನಾಗೇಂದ್ರ ಆಪಾದಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಬೆಂಬಲ ಕೋರಿದ್ದಾರೆ. ಜನತಾ ದರ್ಶನನೇ ಮಾಡ್ತಾ ಇದೆ, ಹಾಗಾಗಿ ಇದೇನು ಹೊಸದೇನಲ್ಲ. ಸೊ ಯಾವಾಗಲೂ ಅಷ್ಟೇ ನಾವು ಬಡವರ ಕಣ್ಣೀರು ಒರೆಸ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಕಲರ್. ಮತ್ತು ಯಡಿಯೂರಪ್ಪನವ್ರ ಮಗ ಯಾವತ್ತೂ ಕೂಡ ನಮ್ಗೆ ಅನ್ಯಾಯ ಮಾಡಿದಾರಲ್ಲ. ಹಾಗಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ಅವ್ರ ಪುತ್ರ ವಿಜೇಂದ್ರ ಅವರ ಗೌರವಕ್ಕೆ ಮರ್ಯಾದೆ ಕೊಟ್ಟು ನಾವಿವತ್ತು ನನ್ನ ಮಗ ಚುನಾವಣೆಯಿಂದ ಹಿಂದೆ ಸರಿತಕ್ಕಂಥ
ಕೆಲಸ ಮಾಡ್ತಾನೆ. ಈಗ ಕಾರಜೋಳ ಅವ್ರ ಪರವಾಗಿ ಮತಯಾಚನೆ ಮಾಡ್ತಾರೆ. ನಾನು ಅನಿವಾರ್ಯ, ನಾನು ಯಾವತ್ತೂ ಕೂಡ ಪಕ್ಷಕ್ಕಾಗಲಿ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ. ನಮ್ಗೆ ಅಧಿಕಾರ ಸಿಕ್ಕಿಲ್ಲ, ಏನು MP ಸೀಟ್ ಸಿಕ್ಕಿಲ್ಲ ಅಂತ ಯಾವುದೇ ರೀತಿಯಿಂದ ನಮ್ಮದಂಥವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾನು ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ಕೊಂಡೇ ಓಟ್ ಕೇಳುವಂಥದ್ದು, ಪಕ್ಷದ ಚಿಹ್ನೆ ಹೆಸರು ಹೇಳ್ಕೊಂಡೇ ನಾನು ಓಟ್ ಕೇಳುವಂಥದ್ದು. ಸೊ ಅವರ ಕೆಲವು ಬಿಮ್ಮು ಹಿಂದಿನ ಮಂತ್ರಿ ಆಗಿದ್ದಾಗಿದ್ದಂಥ ಕೆಲವು ವರ್ತನೆಗಳೇನಿತ್ತು ಅವೆಲ್ಲವನ್ನ ಬದಲಾವಣೆ ಮಾಡಿಕೊಂಡ್ರೆ ಗೆಲ್ಲೋದು ಸುಲಭ ಆಗ್ತದೆ. ನಮ್ಮ ಹಿಟ್ಲರ್ ಒಂದು ಪಾಲನೆಯನ್ನು ಮಾಡುವಂತ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಇಡಿ, CBI ಮತ್ತು ಅನೇಕ ಸಂಸ್ಥೆಗಳನ್ನ ಭಾಳ ಜನಕ್ಕೆ ಅಮ್ಮು ಬೇಮು ಎಲ್ಲ ಇತ್ತರಪ್ಪ ನಿಮ್ಮ ಸರ್ಕಾರದಲ್ಲಿ. ಒಬ್ಬರೇ ಅಲ್ಲ ಸುಧಾಕರ್, ಈ BDA ಅಧ್ಯಕ್ಷರಾಗಿ ನಿಮಗೂ ಇತ್ತು ಅಂತ ಯಾರು ಸ್ಟಾರ್ಟ್ ಮಾಡಿದ್ರೆ ಏನರಪ್ಪ ಮಾಡ್ತೀರಿ? ನಿಮಗೂ ಇತ್ತು ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ಸುಮ್ಮನೆ ಯಾಕೆ ಸ್ಟಾರ್ಟ್ ಮಾಡ್ಬಿಡೋದಪ್ಪ? ಅಮ್ಮು ಬೇಮು ಎಲ್ಲ ಒಪ್ಪಲ್ಲ, BDA ಅಧ್ಯಕ್ಷರಾಗಿದ್ದಾಗ ಏನು ಮಾಡಿದ್ರು ಇವರು ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಏನು ಮಾಡ್ಬಿಡ್ತೀರಿ? ಏನು ಎದೆ ಬಗೀತೀರಾ ನಿಂತ್ಕೊಂಡು? ಇರಲಿಲ್ಲ ನಂಗೆ ಅಮ್ಮು ಬೇಮು ಅಂತ ಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಸ್ವಲ್ಪ ಎಲೆಕ್ಷನ್ ಟೈಮಲ್ಲಿ ಐ ಡೋಂಟ್ ನೋ, ಸೀನಿಯರ್ಸ್ ಕೆಲವು ಸರಿ ಭಾಳ ವಿಚಿತ್ರವಾದ ಲಾಜಿಕ್ಗಳು ಹಿಡ್ಕೊಂಡು ಒಳಕ್ಕೆ ಬರ್ತಾರೆ. ಭಾಳ ವಿಚಿತ್ರವಾಗಿರುತ್ತೆ ಆ ಲಾಜಿಕ್ಗಳು. ಸ್ಟಿಲ್ ಅವ್ರಿಗೆ ಬಿಟ್ಟಿದ್ದು ಏನು ಬೇಕಾದ್ರೂ ಮಾಡ್ಕೋಬೋದಲ್ವಾ, ನಮಗೆ ಸಂಬಂಧ ಅಲ್ಲ. ರಾಜ್ಯದಲ್ಲಿ ನಾಮಪತ್ರ ಭರಾಟೆ, ನಾನು ಅವತ್ತೇ ವೈಟ್ ಕಾಲರ್ಗೆ ಉತ್ತರ ಕೊಟ್ಟಾಗಿದೆ, ಹಂಗಾಗಿ ಕಾಲರು ಸೂಟು ಇದಕ್ಕೆಲ್ಲ ಉತ್ತರ ಕೊಡೋಂಗಿಲ್ಲ ಇವಾಗ. ಇನ್ನೇನಿದ್ರು ಡಾಕ್ಟರ್ ಕೊಡ್ತಾರೆ, ಅವ್ರು ಕೊಡಲಿ ಬಿಡಿ, ಸೂಟ್ ಬಿಟ್ಟಂಗಿದೆ ಅವರು. ಈಗ ಡಾಕ್ಟ್ರೆ ಆ ವೈಟ್ ಕಾಲರ್ ಬೇಡ, ಕಾಲರ್ ಒಂದನ್ನು ಬೇರೆ ಕಲರಲ್ಲಿ ಹಾಕೊಂಬಿಡಿ. ಅದು ಯಾಕೆ ಸರ್ ಬೇರೆಯವ್ರು ಹೇಳಿದ್ರು ಅಂತ ಸುಮ್ಮನೆ ಐಡಿಯಾ. ಓಕೆ, ವೈಟ್ ಕಾಲರ್ ಅಂತ ತಾನೇಪ್ಪ ಸದಾ ಕಾಲಲ್ಲ ಬಲ 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 ಅನ್ನೋದು ಎಲ್ಲರೂ. ವೈಟ್ ಶರ್ಟು ಕಾಲರ್ ಮಾತ್ರ ಒಂದು ಬೇರೆ ಕಲರ್ ಹಾಕ್ಬಿಟ್ರೆ ಅವಾಗ ಏನು ಮಾತಾಡ್ತಾರೆ? ಅದು ಶರ್ಟಿನ ಬಗ್ಗೆ ಮಾತಾಡಿದ್ದ ಅಥವಾ ಅದ್ರ ಒಳಗೆ ಬೇರೆ ಅರ್ಥ ಇರುತ್ತೆ ಗೊತ್ತಿಲ್ಲ. ರಾಜ್ಯದಲ್ಲಿ ನಾಮಪತ್ರ ಭರಾಟೆ ಜೋರಾಗಿದೆ. ಸಲ್ಲಿಸಕ್ಕೆ ಇನ್ನು 3 ದಿನ, 3 ದಿನ, ನಾಳೆ ನಾಳಿದ್ದು 4ನೇ ತಾರೀಕುವರೆಗಲ್ವಾ. 45 ಅಭ್ಯರ್ಥಿಗಳು ಗೃಹಗತಿ ಚೆಕ್ ಮಾಡಿಕೊಂಡು ಹಾಕಿದಾರಂತೆ. ತುಮಕೂರಿನಲ್ಲಿ ಸೋಮಣ್ಣ, ಮೈಸೂರಿನಲ್ಲಿ ಯದುವೀರ್, ಬೆಂಗಳೂರಿನಲ್ಲಿ PC ಮೋಹನ್, ದಕ್ಷಿಣದಲ್ಲಿ ಬೆಂಗಳೂರಿನಲ್ಲಿ ಸೌಮ್ಯಾರೆಡ್ಡಿ, ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್, ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅದೇ ಕ್ಷೇತ್ರ, ಮಂಡ್ಯದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು, ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್, ಕೋಲಾರದಲ್ಲಿ JDSನ ಮಲ್ಲೇಶ್ ಬಾಬು ಎಲ್ಲರೂ ನಾಮಪತ್ರಗಳನ್ನು ಸಲ್ಲಿಸ್ಕೊಂಡಿದ್ದಾರೆ. ಕೆಲವರು ಇವತ್ತು ಒಳ್ಳೆಯ ದಿನ ಅಂತ ಸಾಂಕೇತಿಕವಾಗೋ, ಇನ್ನು ಕೆಲವರು ನಾಳೆ ಇನ್ನೊಂದು ದೊಡ್ಡ ಶೋ ಮಾಡ್ಕೊಂಡು ಆಮೇಲೆ ಹಾಕೋಣ ಅಂತ ಇನ್ನೊಂದು ಸೆಟ್ ಹಾಕ್ತಾರೆ. ಇಂದು ಅಖಾಡಕ್ಕೆ ಇಳಿದ ಪ್ರಮುಖ ಹುರಿಯಾಳುಗಳ ಆಸ್ತಿ ಪಾಸ್ತಿ ವಿವರ ಸಿಕ್ಕಿದೆ, ಆ ವಿವರವನ್ನು ನೋಡೋಣ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಮೂಲತಃ ಕಾಂಟ್ರಾಕ್ಟರು 410 ಕೋಟಿ ಮೌಲ್ಯದ ಆಸ್ತಿಯನ್ನು ತೋರಿಸ್ತಾ ಇದ್ದಾರೆ. 16 ಕೋಟಿ ಸಾಲವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಕೇಳಿಸ್ಕೊಂಡಿದ್ದೀರಾ? ಓಕೆ. ಸೋಮಣ್ಣ ತುಮಕೂರು ಅಭ್ಯರ್ಥಿ BJP 60 ಕೋಟಿ ಆಸ್ತಿಯನ್ನು ತೋರಿಸ್ತಾ ಇದ್ದಾರೆ. ಒಂದು 2.67 ಕೋಟಿ ಸಾಲವನ್ನು ಕೂಡ ಪಾಪ ಅವರು ಹೊತ್ತಿದ್ದಾರೆ. ಇನ್ನು ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ BJP ಅಭ್ಯರ್ಥಿ 7.7 ಕೋಟಿ ರೂಪಾಯಿ ಆಸ್ತಿಯನ್ನು ತೋರಿಸ್ತಾರೆ. ಪತ್ನಿ ಹೆಸರಲ್ಲಿ 34 ಕೋಟಿಯನ್ನು ತೋರಿಸ್ತಾ ಇದ್ದಾರೆ. ಭಾಳ ಸಂತೋಷ. ಈಗ ಇರುವುದು ಕುತೂಹಲ. ಯದುವೀರ್ ಒಡೆಯರ್ ಮೈಸೂರಿನ BJP ಅಭ್ಯರ್ಥಿ 4.99 ಕೋಟಿ ಮೌಲ್ಯದ ಚರಾಸ್ತಿಯನ್ನು ತೋರಿಸಿದ್ದಾರೆ. ಸ್ಥಿರಾಸ್ತಿಯನ್ನು ಇಲ್ಲ. ಎಷ್ಟು ವಿಚಿತ್ರ ಅಲ್ಲ? ಅರಮನೆ ಅಡ್ರೆಸ್ಸು, ಸ್ಥಿರಾಸ್ತಿ ಇಲ್ಲ. ಅರಮನೆ ನಮ್ಮನೆ ಅನ್ನುವ ಹಾಗಿಲ್ಲ ದಾಖಲೆಯಲ್ಲಿ. ಅಲ್ಲಿರುವವರೆಗೂ ಸುಮ್ಮನೆ ಇರಬಹುದು, ಇಲ್ಲ. ಎಷ್ಟು ವಿಚಿತ್ರ ಅಲ್ಲ? ಒಂದು ಕಾಲದಲ್ಲಿ ಈ ಪ್ರಾಂತ್ಯವನ್ನೇ ಆಳಿದ ಕುಟುಂಬದವರು, ರಾಜ ಬಡವ ಆಗ್ಬಿಟ್ಟ, ಪ್ರಜೆಗಳೇ ಶ್ರೀಮಂತರಾಗೋದು. ಅದು ನಿಜವಾದ ರಾಜರಾಡಳಿತ ಅಂತ ಕರೆಯಡಮೋ ಏನಂತ ಕರೆಯಾರು? ನಿಜವಾದ ರಾಜ ಅಲ್ಲ, ರಾಜ ಬಡವ ಅಂದ್ರೆ ಇದು ರಾಜ ಅಂದ್ರೆ ಆ ರಾಜ ಅರ್ಥ ಅಲ್ಲ, ಆಸ್ತಿ ಪಾಸ್ತಿ ಹೇಳ್ತಿರೋದು. ಪ್ರಜೆಗಳೇ ಶ್ರೀಮಂತರಾಗಿದ್ದಾರೆ. ಅನ್ಬಿಲೀವಬಲ್. ವೆರಿ ಗುಡ್. ಬಟ್ ಇಲ್ಲೊಂದು ಕ್ಯಾಚ್ ಇದೆ ಅಂತ ನನಗೆ ಡೌಟ್ ಇದೆ. ಯದುವೀರ್ದು ಆಸ್ತಿಗಳು ಟ್ರಾನ್ಸ್ಫರ್ ಆಗಿರ್ಲಿಕ್ಕಿಲ್ಲ ಕೆಲವೆಲ್ಲ ಅಂತ ಮೇಡಮ್ ಹೆಸರಲ್ಲೇ ಇರಬೇಕದು, ತಾಯಿ ಹೆಸರಲ್ಲಿ. ಅಲ್ಲಿರಬೇಕದು. ಅಲ್ಲ, ಇನ್ನೂ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರದಲ್ಲಿ. ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ, 2.13 ಕೋಟಿ ಮೌಲ್ಯದ ಆಸ್ತಿ ತೋರಿಸ್ತಾ ಇದ್ದಾರೆ. 1.5 ಕೋಟಿ ಸಾಲ ತೋರಿಸ್ತಾರೆ.
ತಂದೆ ಹತ್ರನೇ ಒಂದು 56 ಲಕ್ಷ ಸಾಲ ತೊಗೊಂಡಿದ್ದಾರಂತೆ ಮೇಡಮ್. ಆಲ್ ರೈಟ್. ಪಿ ಸಿ ಮೋಹನ್ ಬೇಸಿಕಲಿ ಬಿಸ್ನೆಸ್ ಫ್ಯಾಮಿಲಿ. ಕುಟುಂಬದ ಒಟ್ಟಾಸ್ತಿಯನ್ನು ಅವರು 75 ಕೋಟಿ ತೋರಿಸ್ತಾರೆ 19ರಲ್ಲಿ. ಈಗ ಅದು 24ರಲ್ಲಿ 96 ಕೋಟಿ ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಶ್ರೇಯಸ್ ಪಟೇಲ್ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ. ತಾತ ಮಂತ್ರಿ ಆಗಿದ್ದರು ಪುಟ್ಟಸ್ವಾಮಿಗೌಡರು. ಬಟ್ ಅವ್ರದ್ದೇನೋ ಬಿಸ್ನೆಸ್ ಇರಬೇಕು, ನಂಗೆ ಗೊತ್ತಿಲ್ಲ, ಅಥವಾ ಆಸ್ತಿ ಏನಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. 41 ಕೋಟಿ ಮೌಲ್ಯದ ಆಸ್ತಿಯನ್ನು ಅವ್ರು ತೋರಿಸ್ತಾ ಇದ್ದಾರೆ. ಅಂದ್ರೆ ಈ ಮೂಲಕ ಸಿರಿವಂತರು ಯಾರು ಸದ್ಯದ ಮಟ್ಟಿಗೆ ಅನ್ನೋದರಲ್ಲಿ ರಕ್ಷಾರಾಮಯ್ಯ ತೀರಾ ಕಡಿಮೆ ಆಸ್ತಿ ಪಾಸ್ತಿ. ಅದಕ್ಕೆ ಹೇಳಿದೆ ರೀಸನ್ಸ್. ಹಾಂ ಸರ್. ಇಟ್ ಲುಕ್ಸ್ ಲೈಕ್ ಇನ್ಹೆರಿಟೆಡ್ ಅಸೆಟ್ಸೇ ಹೆವಿ ಇರುತ್ತೆ, ಅಥವಾ ಪಾರ್ಟ್ ಆಫ್ ಎ ಶೇರ್ ಥರದಲ್ಲಿ, ಓಕೆ, ತಂದೆಯಿಂದಾನೋ ತಾತನಿಂದಾನೋ ಆ ಥರ, ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏನಾರು, ಆದಾಯ, ಅಥವಾ ರಿಯಲ್ ಎಸ್ಟೇಟ್ಸಲ್ಲಿ ಅವ್ರದ್ದು ಓಲ್ಡ್ ಪ್ರಾಪರ್ಟೀಸ್ ಥರಲ್ಲೋ ಇದೆಲ್ಲ. ಹಾಗಾಗಿ ನಾನು ಅದಕ್ಕೆ ಒಂದು ರೀಸನ್ ಕೊಟ್ಟಿದ್ದೀನಿ. ರೈಟ್ ಸರ್. ಕೆಲವು ಹಾಗಿರುತ್ತೆ. ಈಗ ನಾರಾಯಣಮೂರ್ತಿಗಳು ಅಥವಾ ನಂದನ್ ನಿಲೇಕಣಿ ಡಿಕ್ಲೇರ್ ಮಾಡಿದ್ರು ಅವ್ರ ಅಭ್ಯರ್ಥಿಯಾಗಿ ನಿಂತಾಗ. ಆಗ ನಾವು ಹೀಗೆ ಎಲ್ಲ ಹಾಕಿದ್ವಿ, ಅದೆಷ್ಟು 6,000 ಕೋಟಿ ಅಂತಾನೋ 5,000 ಕೋಟಿ ಅಂತಾನೋ ಏನೋ ಆ ಥರ ಏನೋ ಲೆಕ್ಕ ತೋರಿಸಿದ್ರಪ್ಪ ಅವರು. ಎಲ್ಲ ಶೇರಲ್ಲಿ ಅವ್ರದ್ದು ಇನ್ಫೋಸಿಸಿಂದ ಬಂದಿದ್ದು ಶೇರ್ದು ದುಡ್ಡದು, ಓಕೆ, ಆದಾಯದ ಮೂಲ ಅಲ್ವಾ? ತೋರಿಸುತ್ತೆ. ಈಗ ನಾಳೆ ಅಪ್ಪಿತಪ್ಪಿ ಯದುವೀರ್ಗೆ ಸರ್ಕಾರ ಭಾಳ ಉದಾರ ಮನಸ್ಸಿನಿಂದ ಗ್ಯಾರಂಟಿಯ ಭಾಗವಾಗಿ ಮೈಸೂರು ಅರಮನೆ ಕೊಟ್ಬಿಟ್ರು ಅಂತ ಇಟ್ಕೊಳ್ಳೋಣಪ್ಪ, ವ್ಯಾಲ್ಯೂ ಏನಾಗಬೇಕಾಗ ಜಾಸ್ತಿ ಮತ್ತೆ, ಅಲ್ವಾ? ಹಾಂ ಸರ್. ಕೆಲವು ಆಸ್ತಿಗಳನ್ನು ಅಪನಂಬಿಕೆ ಮತ್ತು ಅನುಮಾನದಿಂದ ನಾವು ನೋಡಬೇಕು ಅಭ್ಯರ್ಥಿಗಳದ್ದು. ಕೆಲವು ಆಸ್ತಿಗಳನ್ನು ಆ ದೃಷ್ಟಿಕೋನದಿಂದ ನೋಡಬೇಕಾಗಿಲ್ಲ. ಓಕೆ, ಕೆಲವರ ಆಸ್ತಿಗಳನ್ನು ನೋಡಬೇಕು, ಹೀಗಾಗ್ತಾ ಇದೆ ಈ ಥರ ಅಂತ ಅವ್ರ ಗ್ರೋತ್ನ ನೋಡ್ತಾರೆ ಹಾಗೆ.